ಫಾರೆಸ್ಟ್ ಟೋಲ್ ನಾಕಾ ಧ್ವಂಸ, 16 ಚಕ್ರದ ಲಾರಿ ಹಿಂಬದಿಯಿಂದ ಗಟ್ಟರಕ್ಕೆ ಸಿಲುಕಿದ ಘಟನೆ. ಗೋವಾ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಅನಮೋಡ್ ಪ್ರದೇಶದಲ್ಲಿ ಫಾರೆಸ್ಟ್ ಇಲಾಖೆಯಿಂದ ಅಂತಾರಾಜ್ಯ ಫಾರೆಸ್ಟ್ ಚೆಕ್ ನಾಕಾ ಸ್ಥಾಪಿಸಲಾಗಿದೆ. ಇಲ್ಲಿ ಗೋವಾ ರಾಜ್ಯದಿಂದ ಬರುವ ವಾಹನಗಳು ಹಾಗೂ ಕರ್ನಾಟಕದಿಂದ ಗೋವಾಕ್ಕೆ ಹೋಗುವ ಸಣ್ಣ ವಾಹನಗಳಿಗೆ ₹20 ಮತ್ತು ಭಾರೀ ವಾಹನಗಳಿಗೆ ₹50 ಫಾಸ್ಟ್ ಟ್ಯಾಗ್ ಮೂಲಕ ಶುಲ್ಕ ವಸೂಲಿ ಮಾಡಲಾಗುತ್ತದೆ. ಈ ಹಣವನ್ನು ಫಾರೆಸ್ಟ್ ಇಲಾಖೆಯ ಅಭಿವೃದ್ಧಿಗಾಗಿ ಸಂಗ್ರಹಿಸಲಾಗುತ್ತದೆ. ಶುಕ್ರವಾರದಂದು ಹೊಸಪೇಟೆಯಿಂದ ಗೋವಾಕ್ಕೆ ಮ್ಯಾಗ್ನೀಸ್ ಸಾಗಿಸುತ್ತಿದ್ದ 16 ಚಕ್ರದ ಲಾರಿ ಈ ಫಾರೆಸ್ಟ್ ಟೋಲ್ ನಾಕಾ ದಾಟಿ ಮ್ಯಾಗ್ನೀಸ್ ಸಾಗಾಟ ಪರವಾನಗಿಗಾಗಿ ಸೀಲ್ ಹಾಕಲು ಚಾಲಕ ವಾಹನದಿಂದ ಇಳಿದಿದ್ದ. ಈ ವೇಳೆ ಲಾರಿ ಏಕಾಏಕಿ ಹಿಂಬದಿಗೆ ಸರಿಯಲು ಆರಂಭಿಸಿದೆ. ಟೋಲ್ ನಾಕಾದ ಗೇಟ್, ಫಾಸ್ಟ್ ಟ್ಯಾಗ್ ಯಂತ್ರ, ಸೋಲಾರ್ ಲೈಟ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳಿಗೆ ಹಾನಿ ಉಂಟು ಮಾಡಿದೆ. ಘಟನೆಯ ಸಮಯದಲ್ಲಿ ಅಲ್ಲಿದ್ದ 2 ಸಿಬ್ಬಂದಿ ವಾಹನ ತಮ್ಮತ್ತ ಬರುತ್ತಿರುವುದನ್ನು ಗಮನಿಸಿ ತಕ್ಷಣವೇ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಳಿಕ ಲಾರಿ ಗಟರಿನಲ್ಲಿ ಸಿಲುಕಿಕೊಂಡು ನಿಂತಿದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.